ಉಗ್ರಂ ಮಂಜು ತ್ರಿವಿಕ್ರಮ್ ನಡುವೆ ಬಿರುಸಿನ ಮಾತುಕತೆ. ಟಾಸ್ಕ್ ಕೈ ಚೆಲ್ಲಿದ್ರ ಸ್ಪರ್ಧಿಗಳು. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಶೋ ರೋಚಕವಾಗ್ತಿದೆ. ಟಾಸ್ಕ್ಗಳಲ್ಲಿ ಗೆಲ್ಲಲೇಬೇಕಾದ್ದರಿಂದ ಒಬ್ಬರನ್ನೊಬ್ಬರು ದ್ವೇಷಿಸುವುದು ಸಾಮಾನ್ಯವಾಗ್ಬಿಟ್ಟಿದೆ. ಮನೆಯ ಸದಸ್ಯರಿಗೆ ಭವ್ಯ ಹೊಸದೊಂದು ಟಾಸ್ಕ್ ಬಗ್ಗೆ ಹೇಳಿದ್ದಾರೆ. 9 ಸ್ಪರ್ಧಿಗಳಲ್ಲಿ 6 ಸದಸ್ಯರು ಟಾಸ್ಕ್ ಆಡಿ ಮನೆಗೆ ಬೇಕಾದ ದಿನಸಿ ಸಾಮಗ್ರಿಗಳನ್ನ ಪಡೆಯಬೇಕಿದೆ. ಇದರಲ್ಲಿ ಯಾರು ಯಶಸ್ವಿಯಾಗಿದ್ದಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. ಟಾಸ್ಕ್ ಕುರಿತು ಉಗ್ರ ಮಂಜು ಅವರು ಚೈತ್ರ ಹಾಗೂ ಧನ್ರಾಜ್ಗೆ ಟಾಂಗ್ ಕೊಟ್ಟು ಸೆಟ್ ಬ್ಯಾಕ್ ಆಗುವಂತೆ ಹೇಳಿದ್ರು. ಈ ವೇಳೆ ಗರಂ ಆದ ತ್ರಿವಿಕ್ರಮ್ ನಿನಗೇನಣ್ಣ ಅಂತ ಪ್ರಶ್ನಿಸಿದ್ರು. ದಿನಸಿಗಳಿಗೆ ನಿಮ್ಮಿಂದ ಪ್ರಾಬ್ಲಮ್ ಆದ್ರೆ ನಾವೇನ್ ಮಾಡೋಣ ಅಂತ ಮಂಜುನ ಕೇಳಿದ್ದಾರೆ. ಸದ್ಯಕ್ಕಂತೂ ಮಂಜು ಹಾಗೂ ತ್ರಿವಿಕ್ರಮ್ ಮಧ್ಯೆ ಬಿರುಸಿನ ಮಾತುಕತೆ ನಡೆದಿದೆ ಅನ್ಬಹುದು. ಗೇಮ್ ನಲ್ಲಿ ಚೈತ್ರ ಜೊತೆ ಮಂಜು ಆಡ್ತಾ ಇದ್ರು. ಮನೆಯಲ್ಲಿ ಉಳಿದ 9 ಜನರಲ್ಲಿ 6 ಸದಸ್ಯರು ಈ ಗೇಮ್ ನಲ್ಲಿ ಪಾಲ್ಗೊಳ್ಬೇಕಾಗಿದೆ. ಇವರು ಉತ್ತಮವಾಗಿ ಆಡಿದ್ರೆ ಮನೆಗೆ ದಿನಸಿ ಸಿಗುತ್ತೆ, ಇಲ್ಲವಾದ್ರೆ ಇಲ್ಲ. ನಾನು ಆಡ್ಬಲ್ಲೆ ಎಂದು ಮುಂದೆ ಬಂದಿರುವ ಮಂಜು 2 ನಿಮಿಷಕ್ಕೊಂದು ಚೆಂಡು ಹಾಕೊಂಡು ಬರ್ತೀನಿ ನೋಡು ಅಂತ ತ್ರಿವಿಕ್ರಮ್ಗೆ ಚಾಲೆಂಜ್ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಗೇಮ್ ನಲ್ಲಿ ಚೈತ್ರ ಮಂಜು ಇಬ್ರು ಅಷ್ಟೇನು ಚೆನ್ನಾಗಿ ಆಡಿಲ್ಲ ಅನ್ನೋದು ಸದ್ಯದ ವಿಡಿಯೋದಿಂದ ಗೊತ್ತಾಗ್ತಿದೆ. ಮಂಜು ಹಾಗೂ ಚೈತ್ರ ಗೇಮ್ ನಲ್ಲಿ ವಿಫಲವಾಗಿ ಆಡುತ್ತಿದ್ದಂತೆ ಉಳಿದ ಸ್ಪರ್ಧಿಗಳ ಮುಖದಲ್ಲಿ ಬೇಸರ ಕಾಣಿಸಿದೆ. ಟೇಬಲ್ ನಿಂದ ಬಾಲ್ ಕೆಳಗೆ ಬಿಡುತ್ತಿದ್ದಂತೆ ಮೋಕ್ಷಿತಾ ಆಡುವವರ ಕಡೆ ಕೈ ಮಾಡಿ ಕೋಪಿಸಿಕೊಂಡ್ರು. ಅಯ್ಯೋ ಎನ್ನುವಂತೆ ಹನುಮಂತನ ಮುಖದ ಭಾವ ಇತ್ತು. ಇನ್ನು ಕುಳಿತುಕೊಂಡು ಇದನ್ನೆಲ್ಲ ತ್ರಿವಿಕ್ರಮ್ ಭವ್ಯ ನೋಡುತ್ತಲಿದ್ರು. ಚೆಂಡು ಕೆಳಗೆ ಬಿದ್ದಿದ್ದಕ್ಕೆ ಮಂಜು ತನ್ನ ಹಣೆಗೆ ಕೈಯಿಂದ ಹೊಡೆದುಕೊಂಡ್ರು.